ಒಬ್ಬೊಬ್ರು ಹೇಳ್ರಿ. ಇದು ಚಿತ್ರದುರ್ಗ ಶಾಖಾ ಕಾಲುವೆ 114.209 ಕಿಲೋಮೀಟರ್ ಸ್ಟಾರ್ಟ್ ಆಗುತ್ತೆ. ಇದು ಮೇಲ್ಗಾಲುವೆ. ಇದು 116.171 ಕಿಲೋಮೀಟರ್ಗೆ ಎಂಡ್ ಆಗುತ್ತೆ. ಅಲ್ಲಿಗೆ 1.962 ಕಿಲೋಮೀಟರ್ ಉದ್ದ, ಹತ್ತತ್ರ 2 ಕಿಲೋಮೀಟರ್ ಉದ್ದ ಮೇಲ್ಗಾಲುವೆ ಮಾಡ್ತಾ ಇದೀವಿ ಇಲ್ಲಿ. ಇದರಲ್ಲಿ 18 ಮೀಟ್ರು, 21 ಮೀಟ್ರು, 15 ಮೀಟ್ರು ಈ ಥರ ಬೇರೆ ಬೇರೆ, ಅಂದರೆ ಒಂದು ಕಂಬದಿಂದ ಒಂದು ಕಂಬಕ್ಕೆ ಅಷ್ಟು ಗ್ಯಾಪ್ ಇರುವಂಥದ್ದು ಟ್ರಫ್ಗಳು ಅಂತೀವಿ ಅದನ್ನು. ಆ ಟ್ರಫ್ಗಳು ಮಾಡ್ತಾ ಇದ್ದೀವಿ. ಇದರಲ್ಲಿ ಟೋಟಲ್ 110 ಕಾಲಮ್ಗಳು, ಅಂದರೆ ಪಿಯರ್ಗಳು, ಅವು ಕಂಬಗಳು 110 ಇದಾವು. ಮತ್ತು ಇದರಲ್ಲಿ ಹೈಟ್ ಬಂದು ಮ್ಯಾಕ್ಸಿಮಮ್ 35 ಮೀಟ್ರ್ವರೆಗೂ ಹೈಟ್ ಇರೋಂಥ ಒಂದು ಪಿಯರ್ಗಳಿದಾವೆ. ಅಂದರೆ ಹತ್ತತ್ರ 110 ಅಡಿ ಹೈಟ್ ಇರೋಂಥ ಪಿಯರ್ಗಳು ಇದಾವೆ. ಇಂಡಿಯಾದಲ್ಲಿ ಹೈಯೆಸ್ಟ್ ಇದು ಕರ್ನಾಟಕದಲ್ಲಿ ಹೈಯೆಸ್ಟ್ ಇರೋಂಥದ್ದು ಕಾಲಮ್ಗಳು ಮಾಡ್ತಾ ಇದ್ದೀವಿ. ಈಗ ಒಂದು 55ರಿಂದ 60 ಭಾಗ ಮುಗಿದಿದೆ. ಇನ್ನು 40% ಕೆಲಸ ಮಾಡಿದೆ. ಜಗಳೂರು ಶಾಖಾ ಕಾಲುವೆ ಎಷ್ಟು ಇದೆ? ಜಗಳೂರು ಶಾಖಾ ಕಾಲುವೆ ಇದು 116 ಕಿಲೋಮೀಟರ್. ಇದು 120 ಕಿಲೋಮೀಟರ್ ಹತ್ರ ಔಟ್ಟೇಕ್ ಇದೆ. ಅದು ಇನ್ನು 4 ಕಿಲೋಮೀಟರ್ ಅಲ್ಲಿಂದ ಅಂದಾಜು ಯಾವ ಮುಗಿಯುತ್ತೆ ಸರ್? ಇದು ನಮ್ದು ಮುಂದಿನ ವರ್ಷ ಅಕ್ಟೋಬರ್ಗೆ ಮುಗಿಸ್ಬೇಕಂತ ಮುಂದಿನ ವರ್ಷ. ನಾನು ನಿನ್ನೆ ಹೇಳಿದ್ದೆ, ನಿನ್ನೆ ಸಂವಾದ ಕಾರ್ಯಕ್ರಮದಲ್ಲಿ ಅದನ್ನೇ ಹೇಳಿದ್ದು. ನನಗೆ MD ಅವರೇ ಹೇಳಿದ್ರು, ಆ ಟೆನಿಕಸ್ಟ್ ಮುಂದಿನ 2025 ಅಕ್ಟೋಬರ್ ಗಾಂಧಿ ಜಯಂತಿಗೆ ನೀರನ್ನ ಕಾಣಿಸೋಂಥ ಕೆಲಸನ ಮಾಡ್ತೀವಿ ಅಂತ ತುಂಬ ಎಷ್ಟು ಭರವಸೆಗೆ ಹೇಳಿದ್ರು. ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ. ಓಪನ್ ಕೆನಲ್ ಎಲ್ಲಿ ಡೆಲಿವರಿ ಬರುತ್ತೆ? ಓಪನ್ ಕೆನಾಲ್ ಇದಕ್ಕೆ ಚೈನೇಜ್ ಇದು 114 ಕಿಲೋಮೀಟರ್ ಇದೆ. ಈಗ ಟೋಟಲ್ ಇರೋದು ಅದು 134.597 ಕಿಲೋಮೀಟರ್ ಇದೆ. ಈಗ ಜಗಳೂರಿಗೆ ಬರೋದು ಕೆಲಸ ಅವ್ರ ಕಡೆಯಿಂದೇನು ತಡೆ ಆಗಿಲ್ಲ. ಯಾಕಂತ ಹೇಳಿದ್ರೆ ನಾವು ಅವ್ರನ್ನ ಆ ಕಡೆ ನಮ್ಮ ಆಹ್ವಾನಿಸಿಲ್ಲ. ಆ ಕಾರಣಕ್ಕೋಸ್ಕರ ಆಗಿದೆ. ನೀವು ಯಾವ ಕರ್ಕೊಂಡು ಬರ್ತೀವಿ. ನಿಮ್ಮ ಮಾಧ್ಯಮದಲ್ಲೂ ನೀವು ನೋಡಿ, ಸುಮ್ಮನೆ ಒಂದು ಮಾತು ಹೇಳಿದ್ವಿ. ಸರಿ ಸರ್, 2 ಕಾರ್ಯಕ್ರಮ ಇರುತ್ತೆ. ಇಲ್ಲ, ನಾನು ಹೋರಾಟಗಾರನೆಲ್ಲ ಕರ್ಕೊಂಬರ್ತಿದ್ದೆ. ಒಂದು ವೇಳೆ ನಮ್ಮ 2 ಕಾರ್ಯಕ್ರಮಗಳು ಎಷ್ಟೊತ್ತು ಮುಗಿತದ ಗೊತ್ತಿಲ್ಲ. ನಾವಿದ್ರೆ ಇಲ್ಲಿ ಬರ್ಬೋದು, ಇಲ್ಲಿ ಉಣ್ಬೋದು. ಒಂದ್ ವೇಳೆ ಹೋರಾಟ ಸಮಿತಿಯನ್ನೆಲ್ಲ ಹೋಗೋಣ ಅಂತ ಹೇಳಿದ್ರೆ ಒಂದು ಬೇಗ ಆಗ್ಲಿಲ್ಲ ಅಂದ್ರೆ ಇತ್ತ ನಮ್ಮ ಆ ಕಡೆ ಮನ್ಸಿರ್ತಲ್ಲ ಇರ್ಲಿಲ್ಲ. ಕನಿಷ್ಠ ಇವತ್ತು ಇಲ್ಲಿ ಇಷ್ಟೊಂದಾದ್ರೂ ನಮಗೆ ಮಾಹಿತಿ ಇದೆಯಲ್ಲ, ಪಕ್ಕ ಇದ್ರು ಇದ್ರ ಬಗ್ಗೆ ಪೂರ್ಣ ಮಾಹಿತಿ ಇರ್ಲಿಲ್ಲ ನಮ್ಗೆ. ಅಲ್ವೇನ್ರಪ್ಪ? ಹೌದೌದು, ಕರೆಕ್ಟ್. ಈಗ ಬೆಳಗಟ್ಟದಿಂದ ಜಗಳೂರಿಗೆ ಯಾವ ಮಾರ್ಗ ಎಲ್ಲಿ ಬರುತ್ತೆ? ಜಗಳೂರಿಂದ ಯಾವ ಮಾರ್ಗ ಹೋಗುತ್ತೆ ಸರ್? ವಾಟರ್ ಜಗಳೂರಿಗೆ ಯಾವ ಮಾರ್ಗದಲ್ಲಿ ಬರುತ್ತೆ ರೂಟ್? ಜಗಳೂರಿಗೆ ಯಾವ ಮಾರ್ಗದಲ್ಲಿ ಬರುತ್ತೆ? ಬೆಳಗಟ್ಟ, ಕೂರ್ಬೇವು, ಸಂಗನಹಳ್ಳಿ ಕೆರೆಗೆ ಬರುತ್ತಾ? ಅದೊಂಚೂರು ಹೇಳ್ರಿ ಮೇಡಮ್. ಜಗಳೂರಿಂದ ಅದು 120.58 ಕಿಲೋಮೀಟರ್ ಆಫ್ ಟ್ಯಾಕ್ ಪಾಯಿಂಟ್ ಇದೆ. ಕೆನಲ್ ಏನಿದೆಯಲ್ಲ ಅಲ್ಲಿಂದ ಪೈಪ್ ಲೈನ್ ಹಾಕೊಡ್ತೀವಿ. 105 ಕಿಲೋಮೀಟರ್ ಲೆಂತ್ ಇದೆ ಓವರ್ ಆಲ್. 38 ಪಂಪ್ ಹೌಸ್ ಬರುತ್ತೆ. ಅದರಲ್ಲಿ ಈಗ ಆಲ್ರೆಡಿ 20 ಪಂಪ್ ಹೌಸ್ಗಳು ಪ್ರೋಗ್ರೆಸ್ ಅಲ್ಲಿದೆ. ಮತ್ತು ಪೈಪ್ ಲೈನ್ 35 ಕಿಲೋಮೀಟರ್ ಪೈಪ್ ಲೈನ್ ಲೇಯಿಂಗ್ ಆಗ್ತಾ ಇದೆ. ಮತ್ತು PVC ಪೈಪ್ ಲೈನು ಲೇಯಿಂಗ್ ಆಗ್ತಾ ಇದೆ. ಅದರಲ್ಲಿ ಪ್ರೋಗ್ರೆಸ್ ನಡೀತಾ ಇದೆ. ಇವಾಗ ಅಪ್ರಾಕ್ಸಿಮೇಟ್ಲಿ 25% ಆಗಿದೆ ಪ್ರೋಗ್ರೆಸ್. ಅನುದಾನ ಕೊರತೆ ಏನಿಲ್ಲ. ಮತ್ತೆ ಅನುದಾನ ಇದ್ರೆ ಈಗ ಬೇಗ ಕೆಲಸ ಆಗುತ್ತೆ. ಸಾಹೇಬ್ರ ಇಚ್ಛಾಶಕ್ತಿ ಐತೆ. ಈಗ ಅವರು ಒತ್ತಡ ಇರ್ತಿದ್ದಾರೆ. ಬಟ್ ನಿಮಗೆ ಅನುದಾನ ಲಭ್ಯತೆ ಮತ್ತೆ ಈಗ ಯಾಕಂದ್ರೆ ಸುಮಾರು ವರ್ಷದ ಇದೆ ಪ್ರೋಗ್ರೆಸ್. ಗುತ್ತಿಗೆದಾರರು ಇಲ್ಲಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಇಂದ ಅಮೌಂಟ್ ಎಷ್ಟು ಅಪ್ರೂವ್ ಆಗಿಲ್ವಾ? 1200 ಕೋಟಿ ಅಂತ ಹಿಂದೆ ಹೇಳಿದ್ರು. ನಾನು ಹಿಂಗೊಮ್ಮೆ ಹೇಳಿದ್ದೆ. ನಾನು ಯಾರನ್ನೂ ಟೀಕೆ ಮಾಡಕ್ಕಾಗಲ್ಲ. ನಾನು ನಿನ್ನ ಓಪನ್ ಆಗಿ ಹೇಳಿದ್ದೆ, ನಿಮ್ಮ ಟೀಕೆ ಟಿಪ್ಪಣಿಗಳನ್ನ ಖಂಡಿತವಾಗಿ ನಾನು ಸ್ವೀಕರಿಸ್ತೀನಿ. ಅವು ಯಾವ ರೀತಿ ಇರ್ಬೇಕನ್ನಂತ ಮಾತನ್ನು ಹೇಳಿದ್ದೀನಿ. ಈಗ ನಾವು ಸತ್ಯ ಹೇಳಿದ್ರೆ ಟೀಕೆ ಅಂದ್ಕೊಂಡ್ರೆ ನಾನು ಏನು ಮಾಡೋಣ? ಹಿಂದಿನ ಅವಧಿಯಲ್ಲಿದ್ದಂಥ ಶಾಸಕರು. ಹಾಗಾಗಿ ಈ ಇದು ಯಾವುದು ರಾಷ್ಟ್ರೀಯ ಜಲನೀತಿ ಆದ್ರೂ ಸೇರತ್ತಂತ 2-3 ಸರಿ ಪಟಾಕಿ ಸಿಹಿ ಹಂಚಿ ನಾನು ಕೇಳಿದಾಗ ರಾಮಣ್ಣವರು, ಅಣ್ಣ ನೀವು ಹಿಂಗೆ ತಪ್ಪು ಹೇಳಿದ್ರೆ ನಮ್ಮ ಹತ್ರ ಆಯ್ತಂದ್ರೆ, ತಾರಪ್ಪ ನೀನು ತಗೊಂಡು ಹೋಗಿದ್ರೆ ನನ್ನ DCM ಹತ್ರ ನಾನೇ ತಗೊಂಡು ಹೋಗ್ತೀನಿ. ನೀವು ಹೆಂಗೆ ಹೇಳಿದ್ರೆ DCM ಸಾಹೇಬ್ರೆ ಹಿಂಗಿದೆ ನೋಡ್ರಿ ಅಂತ ಹೇಳಿದಾಗ, ಆಮೇಲೆ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ, ಅದ್ರ ಬಗ್ಗೆ ನಮಗೆ ಬೇಡ, ಬಟ್ ಅದು ಸೇರಿಲ್ಲ. ಹಾಗಾಗಿ ಈಗ ಸರ್ಕಾರದ ನಮ್ಮ ರಾಜ್ಯ ಸರ್ಕಾರನೇ ಈಗ ಎಷ್ಟು ಬಿಡುಗಡೆ ಇದೆಯಮ್ಮ? 1200 ಕೋಟಿ ಅಲ್ವಾ? ನಮ್ಮ ಜಗಳೂರು ಅದ್ರಾಗ ಎಷ್ಟು ಬಿಟ್ಟೆ? ಅದರಲ್ಲಿ ಎಷ್ಟು ಬಿಡುಗಡೆ? ಅದರಲ್ಲಿ 120 ಕೋಟಿ ಈಗ ನಮ್ಮ ಪೇಮೆಂಟ್ ಆಗಿದೆ. ಆದ್ರೂ ಅದಕ್ಕೆ ಡಬಲ್ ಕೆಲಸ ಮಾಡಿದ್ದಾರೆ. ಇನ್ನು ಆಗಂತದಿದೆ. ಒಂದು ಭರವಸೆ ಇಟ್ಕೊಂಡು ಏನಾಗುತ್ತೆ ನೋಡೋಣ. ಪಂಪೋಸಲ್ಲಿ ಈಗ ಆಲ್ರೆಡಿ 20 ಪಂಪೋಸ್ ಸಿವಿಲ್ ವರ್ಕ್ಸ್ ನಡೀತಾ ಇದೆ.
ಈ ತಾಯ್ಟೋಣಿ, ಕಮಲ್ಗುಂದಿ, ಕಲದೇಪುರ ಅಂಥ ಕಡೆಲೆಲ್ಲ ಪಂಪೋಸ್ ನಡೀತಾ ಇದೆ. ಸಿದ್ದವನಲ್ಲಿ, ಹಾಳೆಹಳ್ಳಿ ಮತ್ತು ಪೈಪ್ ಲೈನಿಂಗು ನಡೀತಾ ಇದೆ. ಸೊ ಉದ್ಗಟ್ಟ ಹತ್ರ ನಡೀತಾ ಇದೆ. ಸೊ ಎಲ್ಲ ಪೈಪ್ PVC ಆಗಲಿ, MS ಪೈಪ್ ಲೈನಿಂಗ್ ಆಗಲಿ ಎಲ್ಲ ಲೇಯಿಂಗ್ ನಡೀತಾ ಇದೆ, ಪ್ರೋಗ್ರೆಸ್ಸಲ್ಲಿದೆ. ಈಗ ಕ್ರಾಪ್ ಆಗಿದ ತಕ್ಷಣ ನೆಕ್ಸ್ಟ್ ಪ್ರೋಗ್ರೆಸ್ ಫಾಸ್ಟ್ ಮಾಡ್ತೀವಿ.